ಇಂಜಿನಿಯರಿಂಗ್ ವಿದ್ಯಾರ್ಥಿಯಿಂದ ಲವ್ ಸೆಕ್ಸ್ ದೋಖಾ ಪ್ರಕರಣ. ಪುತ್ತೂರು ಬಿಜೆಪಿ ಮುಖಂಡನ ಮಗ ಯುವತಿಯನ್ನ ಗರ್ಭವತಿ ಮಾಡಿದಾನಂತೆ. ಆನಂತರ ಮೋಸ ಮಾಡಿದ್ದಾನೆ. ಬಿಜೆಪಿ ಮುಖಂಡನ ಪುತ್ರ ಕೃಷ್ಣ ಜೆ ರಾವ್ ಈತನ ವಿರುದ್ಧ ಆರೋಪ ಕೇಳಿಬಂದಿದೆ. ಗಂಭೀರ ಆರೋಪ. ಯುವತಿಯನ್ನ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಕೊನೆಗೆ ನಿರಾಕರಿಸಿದ್ದಾನೆ. ಈ ಹಿನ್ನೆಲೆಯಲ್ಲಿ ಪುತ್ತೂರು ಮಹಿಳಾ ಠಾಣೆಗೆ ದೂರು ದಾಖಲಾಗಿದೆ. ಯುವತಿ ದೂರನ್ನು ಕೊಟ್ಟಿದ್ದಾರೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆರೋಪಿ ಕೃಷ್ಣ ಜೆ ರಾವ್ ನಾಪತ್ತೆಯಾಗಿದ್ದಾನೆ. ಸದ್ಯ ಗಂಡು ಮಗುವಿಗೆ ಸಂತ್ರಸ್ತೆ ಜನ್ಮ ನೀಡಿದ್ದಾಳೆ. ಈಗ DNA ಪರೀಕ್ಷೆಯ ಮೂಲಕ ಕೇಸ್ ಭೇದಿಸುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಲವ್ ಸೆಕ್ಸ್ ದೋಖಾ ಪ್ರಕರಣ ಇದು. ಮದುವೆ ಆಗ್ತೀನಿ ನಿನ್ನನ್ನು ಅಂತ ಹೇಳಿ ನಂಬಿಸಿ ಮೋಸ ಮಾಡಿದ್ದಾನೆ, ಗರ್ಭವತಿ ಮಾಡಿದ್ದಾನೆ. ಆಕೆ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ನೋಡಿ, ಇವನೇ ಕೃಷ್ಣ ಜೆ ರಾವ್. ಇನ್ನೂ ಮೀಸೆ ಬೆಳೆದಿಲ್ಲ. ಅದಕ್ಕೂ ಮುಂಚೆ ಇಂಥ ಕಿತಾಪತಿ. ಮದುವೆ ಆಗ್ತೀನಿ, ಲವ್ ಮಾಡ್ತೀನಿ ಅಂತ ಹೇಳಿ ದೈಹಿಕ ಸಂಬಂಧವನ್ನು ಬೆಳೆಸಿ. ಕಿರಣ್ ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಕಿರಣ್, ಯಾವತ್ತಾಗಿರೋದು ಈ ಎಲ್ಲ ಘಟನೆಗಳು, ಇದರ ಟೈಮ್ ಲೈನ್ ಹೇಳ್ಬೋದಾ ಅಂತ? ಇದೊಂದು ಸಾಧಾರಣ ಒಂದು 2-3 ತಿಂಗಳಿಂದ ಈ ಒಂದು ಘಟನೆ ನಡೀತಾ ಇದೆ. ಯಾಕಂದ್ರೆ ಈ ಒಂದು ಏನ್ ಪುತ್ತೂರಿನ ಸ್ಥಳೀಯ ಬಿಜೆಪಿ ಮುಖಂಡರ ಪುತ್ರನ ಈ ಒಂದು ಕಾಮಪುರಾಣ ಏನಿದೆ, ಇದು ಒಂದು 2-3 ತಿಂಗಳಿಂದ ನಡೀತಾ ಇದೆ. ಆದ್ರೆ ಈ ವಿದ್ಯಾರ್ಥಿ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿ ಆತ ಕೃಷ್ಣ ಜೆ ರಾವ್ ಈಗ ತಲೆಮರೆಸಿಕೊಂಡಿರುವಂತದ್ದು. ಈ ಎಲ್ಲ ಘಟನೆ ನಡೆಯುವುದು ಅವರು ಹೈಸ್ಕೂಲ್ ನಲ್ಲಿ ಇರುವಾಗ ಕೃಷ್ಣ ಹಾಗೇನೆ ಸಂತ್ರಸ್ತ ಯುವತಿ ಏನಿದ್ದಾರೆ ಅವರು ಪರಸ್ಪರ ಪ್ರೀತಿಸ್ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಆದ್ರೆ 2024 ಅಕ್ಟೋಬರ್ 11ರಂದು ಕೃಷ್ಣ ತನ್ನ ಮನೆಯಲ್ಲಿ ಯಾರು ಇಲ್ಲ ಅಂತ ಹೇಳ್ಕೊಂಡು ಆ ಯುವತಿಯನ್ನ ಕರೆಸಿ ಮದುವೆ ಆಗುವುದಾಗಿ ನಂಬಿಸಿ ಆಕೆಯೊಟ್ಟಿಗೆ ದೈಹಿಕ ಸಂಬಂಧ ಬೆಳೆಸ್ತಾನೆ ಎಂದು ಆರೋಪ ಮಾಡಲಾಗಿದೆ. ಅದರ ನಂತರ ಹಲವಾರು ಬಾರಿ ಆತ ಆಕೆ ಒಟ್ಟಿಗೆ ದೈಹಿಕ ಸಂಪರ್ಕ ನಡೆಸಿದ್ದಾನೆ ಎಂದು ಆರೋಪ ಇದೆ. ಅದರ ನಂತರ ಈ ಯಾವಾಗ ಯುವತಿ ಗರ್ಭಿಣಿ ಆಗ್ತಾಳೆ, ಅದರ ನಂತರ ಈತ ಮದುವೆಗೆ ನಿರಾಕರಣೆ ಮಾಡ್ತಾನೆ. ಆಗ ಇವರ ಮನೆಯವರು ಮತ್ತೆ ಕೃಷ್ಣರಾವ್ ಮನೆಯವರು ಹಾಗೇನೆ ಸಂತ್ರಸ್ತ ಯುವತಿಯ ಮನೆಯವರ ನಡುವೆ ಒಂದು ಮಾತುಕತೆ ನಡೆಯುತ್ತೆ. ಅವರ ಇಬ್ಬರನ್ನ ಮದುವೆ ಮಾಡಿಸ್ಕೊಡ್ಬೇಕು ಅಂದ್ರೆ 21 ವರ್ಷ ತುಂಬಿರೋದಿಲ್ಲ ಕೃಷ್ಣರಾವ್ಗೆ. ಆದ್ರೆ ಯಾವಾಗ ಆತ 21 ವರ್ಷ ತುಂಬುತ್ತೆ, ಅದರ ನಂತರ ಮದುವೆಗೆ ಆತ ನಿರಾಕರಣೆ ಮಾಡ್ತಾನೆ. ಆತ ಈ ಮಗು ಈ ಗರ್ಭಿಣಿಯಾಗಿರೋದು ನನ್ನಿಂದ ಅಲ್ಲ ಅನ್ನೋದನ್ನ ಇದು ಮಾಡ್ತಾನೆ. ಮತ್ತೆ ಆಗ ಯುವತಿಯ ಚರಿತ್ರೆಯ ಮೇಲೆ ಪ್ರಶ್ನೆ ಮಾಡ್ತಾನೆ. ಈ ಹಿನ್ನೆಲೆಯಲ್ಲಿ ಇದೇ ಸಂದರ್ಭದಲ್ಲಿ ಯುವತಿ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಅದರ ನಂತರ ಈತ ಈಗ ಪರಾರಿಯಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪುತ್ತೂರಿನ ಮಹಿಳಾ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಹಾಗೇನೆ ಆತ ಮಗು ತನ್ನದಲ್ಲ ಅನ್ನೋ ಒಂದು ಆರೋಪ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಮಗುವಿನ ಒಂದು DNA ಟೆಸ್ಟ್ಗೂ ಪೊಲೀಸರು ಮುಂದಾಗುವಂತಹ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.